ಹೋರಾಟನ ನಮ್ಮ ರೈತ ಸಂಘದ ಎಲ್ಲ ನನ್ನ ಯುವಕ ಮಿತ್ರರು ಇರ್ಬೋದು, ನನ್ನ ಆತ್ಮೀಯ ಎಲ್ಲ ರೈತ ಬಂಧುಗಳು ಇರ್ಬೋದು, ಪೂಜ್ಯರು ಇರ್ಬೋದು, ಎಲ್ಲರ ನೇತೃತ್ವದಾಗ ಹಮ್ಮಿಕೊಂಡಾಗ ಏನೈತಂದ್ರೆ ಇದು ನ್ಯಾಯಯುತವಾದಂಥ ಹೋರಾಟ. ಇಲ್ಲಿ ಒಬ್ಬೊಬ್ಬ ರೈತರಿಗೆ ನಮ್ಮ ಹಿಂದಿನ ಅಧಿಕಾರಿಗಳಾದಂಥ ತಹಶೀಲ್ದಾರ್ ಇರ್ಬೋದು, ಪ್ರಕಾಶ್ ಸಿಂದಗಿ ಅಂತೇಳಿ, ಅದೇ ರೀತಿ ಕಂಪ್ನಿಯ ಕೆಲವೊಂದು ಅಧಿಕಾರಿಗಳು ಕೂಡಿ ನಮ್ಮ ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ಯಾರ. ಒಬ್ಬರಿಗೆ 14 ಲಕ್ಷ ಕೊಟ್ರ, ಒಬ್ಬರಿಗೆ 25 ಕೊಟ್ರ, ಒಬ್ಬರಿಗೆ 28. ಆದರೆ ಕಂಪ್ನಿ ಇದ್ರ ಪ್ರಕಾರ ಕೊಡಬೇಕಾದಂಥ ದುಡ್ಡು ಏನಂದ್ರೆ 30 ಲಕ್ಷ ರೂಪಾಯಿ ನಿಗದಿ ಆದಂಥ. ಆ 30 ಲಕ್ಷ ಕೊಡ್ಲಿಕ್ಕೆ ಬಿಡಲಿ 28 ಏನು ಕೊಟ್ರ ಅದೂ ಸರ್ವೇ ಸಾಮಾನ್ಯ ಎಲ್ಲ ರೈತರಿಗೆ ಒಂದೇ ಸರ್ವೆ ನಂಬರು, ಒಂದೇ ಥರ ಹೊಲ ಇರುವಂಥದ್ದು. ಅದಕ್ಕೆ ಇಲ್ಲಿ ಅನ್ಯಾಯ ಎದ್ದು ಕಾಣಿಸಾಕತ್ತದ. ಅದಕ್ಕೆ ನಮ್ಮ ರೈತರ ಪರವಾಗಿ ನಾ ಕೇಳೋದಿಷ್ಟೇ, ನಮ್ಗೆ ಎಲ್ಲ ರೈತರಿಗೂ ನ್ಯಾಯಯುತವಾದಂಥ ಬೆಲೆ ಏನು 28 ಕೊಟ್ಟರೆ ಅದೇ 28 ಎಲ್ಲ ಜಮೀನು ಕಳ್ಕೊಂಡಂಥ ರೈತರಿಗೆ ಸಿಗಬೇಕು. ಕಂಪ್ನಿಯಿಂದ ಏನು ಸೌಲಭ್ಯಗಳು, ಯಾಕಂದ್ರೆ ಕಂಪ್ನಿ ಹಿಂಗಲ್ಲ, ಒಂದೊಂದು ವರ್ಕ್ ಒಬ್ಬರಿಗೆ ವಹಿಸ್ಕೊಟ್ಟಿರ್ತಾರೆ. ಲ್ಯಾಂಡ್ ಎಕ್ವೇಷನ್ ಒಬ್ರಿಗೆ, ಮುಂದೆ ಸರ್ವೆ ಎಣ್ಣೆ ಮಾಡೋಕೆ ಒಬ್ರಿಗೆ, ಮುಂದೆ ಅವು ಮಷಿನ್ಸ್ಗಳು ಹಾಕಿ ಕಂಪ್ನಿ ರೆಡಿ ಮಾಡೋಕೆ ಒಬ್ರಿಗೆ. ಯಾರು ಆಶ್ವಾಸನೆ ಕೊಟ್ಟಿರ್ತಾರಲ್ಲ ಈ ಜಾಗ ತೊಗೊಳಗೆ ಹೇಳ್ತಾರೆ, ನಿಮ್ಮ ಮನ್ಯಾಗ ನೌಕರಿ ತೊಗೋತೀವಿ ಅದು ಮಾಡ್ತೀವಿ. ಆದ್ರೆ ಅವ್ರ ಡ್ಯೂಟಿ ಮುಗೀತದ, ಅವ್ರ ಕೆಲಸ ಮುಗೋಣ ಹೋಗ್ಬಿಡ್ತಾರೆ. ಇಲ್ಲಿ ನಾವು ಯಾರನ್ನೂ ಕೇಳೋಕ್ಕಾಗೋದಿಲ್ಲ. ಇದು ಹರಿಯಾಣ ಕಂಪ್ನಿ ಅದ, ದೊಡ್ಡ ಪ್ರಭಾವಿಗಳು ಎಲ್ಲ ಇನ್ವಾಲ್ವ್ಮೆಂಟ್ ಐತಿದ್ರ. ಅದಕ್ಕೆ ಎಲ್ಲ ಅಧಿಕಾರಿಗಳ ಮ್ಯಾಗ ಒತ್ತಡ ಹಾಕಿದ್ರು ಸಹಿತ ನಮ್ಮ ತಹಶೀಲ್ದಾರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ. ಅದೇ ರೀತಿ ನಮ್ಮ DC ಅವರು ಸಹಿತ ಎಲ್ಲರಿಗೂ ನ್ಯಾಯ ಕೊಡುವಂಥ ಕೆಲಸ ಆಗಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆ ಇವತ್ತು ಈ ಕ್ಷೇತ್ರದ MLA ಇರೋದ್ರಿಂದ ನನ್ನ ಕರ್ತವ್ಯ ಅದು ನಮ್ಮ ರೈತರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡುವಂಥದ್ದು. ಅದಕ್ಕೆ ನಾನಾದರೂ ಸಹಿತ ಇವತ್ತು ನಮ್ಮ ರೈತರ ಪರವಾಗಿ ಇರ್ತೀನಿ. ಏನು ಅವರು ಕಂಪ್ನಿಯ ಏನು ಡಾಕ್ಯುಮೆಂಟ್ಸ್ ಅದಾವೆ ನಮ್ಮ ತಹಶೀಲ್ದಾರ್ ಸಮ್ಮುಖದಲ್ಲಿ, ಏನು ನನ್ನ ಎಲ್ಲ ಯುವಕ ಮಿತ್ರದಾರ ಎಲ್ಲ ರೈತ ಸಂಘ ಹಿಡ್ಕೊಂಡು ಎಲ್ಲರೂ ಸೇರಿ ಎಲ್ಲರ ಸಮ್ಮುಖದಾಗ ಬಂದು ಒಂದು ನ್ಯಾಯಯುತವಾದಂಥ ಎಲ್ಲರಿಗೂ ಒಂದೇ ಬೆಲೆ ಕೊಡುವಂಥದ್ದು ಆಗಬೇಕು. ಅದು ಏನು ಡಾಕ್ಯುಮೆಂಟ್ಸ್ ಅದಾವೆ ಕ್ಲೀನಾಗೆ ಮಾಡಿಕೊಂಡು ಬಗೆಹರಿಸುವಂಥ ಕೆಲಸ ಆಗುತ್ತಾನೆ. ಕೆಲಸ ಮಾಡೋಕೆ ಕೊಡೋದಿಲ್ಲ, ಬಂದ್ ಮಾಡ್ತೀವಿ ಅನ್ನೋಂಥ ದೃಢ ನಿರ್ಧಾರ ನಮ್ಮ ರೈತ ಮಿತ್ರರು ಮಾಡ್ಯಾರ. ಅದಕ್ಕೆ ನನ್ನ ಸಹಕಾರ ಅದ, ನಾನು ಅವ್ರ ಜೊತೆ ಇರ್ತೀನಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾವುದೇ ಅಧಿಕಾರಿಗಳಿಂದ ಹಿಂದೆ ತಹಶೀಲ್ದಾರ್ದಿಂದ ದಬಾವ್ ಹಾಕಿಸಿ ಇವರಿಗೆ ಅನ್ಯಾಯ ಮಾಡ್ಯಾರ. ಮತ್ತು ಈಗ ಪೊಲೀಸ್ DC ನಮ್ಮ ಈಗಿದ್ದ ತಹಶೀಲ್ದಾರ್ ಹಚ್ಕೊಂಡಿಲ್ಲ, ಪೊಲೀಸ್ ಇಲಾಖೆಗೆ ಹೋಗ್ಯಾರ. ಆಲ್ರೆಡಿ DC ಅವರು SP ಅವ್ರಿಗೆ ಮಾತಾಡಿನೂ ಹೇಳ್ಯಾರ. ಅದಕ್ಕೆ ಯಾವ ಪೊಲೀಸ್ ಇಲಾಖೆಯವರು ಸಹಿತ ನಾನು ಮನವಿ ಮಾಡ್ತೀನಿ, ರೈತರ ಪರವಾಗಿರುವಂಥ ಹೋರಾಟ ನಿಮ್ಮ ಸಹಾಯ ಸಹಕಾರ ಇರಬೇಕು, ರೈತರ ಪರವಾಗಿರ್ಬೇಕು. ರೈತರ ವಿರೋಧ ಇರುವಂಥದ್ದಕ್ಕೆ ನಾವು ಮನ್ನೆನೇ ಕೊಡೋಂಗಿಲ್ಲ. ಯಾಕಂದ್ರೆ ನಾನೇ ಒಬ್ಬ ಶಾಸಕನಾಗಿ ಇಲ್ಲಿ ಇರೋದ್ರಿಂದ ಇಲ್ಲಿ ಏನಾದ್ರೆ ಅನ್ಯಾಯ ನಡೀತಂದ್ರೆ ನಾಳೆ ನಾವು ವಿಧಾನಸೌಧದೊಳಗೆ ಕ್ವಶನ್ ಮಾಡಬೇಕಾಗ್ತದೆ. ಅವಾಗ ಯಾರು ಅಧಿಕಾರಿಗಳು ತಪ್ಪು ಮಾಡ್ತಾರೋ ಅವರು ಕ್ರಮ ಜರುಗಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ, ಏನು ನನ್ನ ರೈತ ಮಿತ್ರರು 11 ದಿವಸ ಪರ್ಯಂತ ಇಲ್ಲಿ ಬಿಸಿಲಾಗ ಕೂತಾರೆ. ನೀವು ಕೆಲಸ ಮಾಡಕ್ಕೆ ಕೊಟ್ರೆ ಅವ್ರು ನೀವು ಸನಿಯಕ್ಕೆ ಬರೋಂಗಲ್ಲ. ಏನೂ ಕೆಲಸ ಮಾಡಕ್ಕೆ ಕೊಡಬೇಡ್ರಿ. ಅವ್ರು ಬಂದಿಂದ ಹೇಳುವಂಥ ಕೆಲಸ ಆಗಲಿ. ಏನು ನನ್ನ ರೈತರಂದ್ರೆ ನಾವು ಎಲ್ಲ ಅಣ್ಣ ತಮ್ಮರಿದ್ದಂಗೆ ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ